ಮೈ ಯೂಟ್ಯೂಬ್ ಚಾನೆಲ್. ಸೊ ಅವಾಗಲೇ ಹೇಳ್ದಂಗೆ ಇದು ನನ್ನ ಪಾರ್ಟ್ 2 ವಿಡಿಯೋ. ಅಂದ್ರೆ ನಾವೀಗ ಮನಾಲಿನಲ್ಲಿದ್ದೀವಿ, ಡೇ 1 ಮನಾಲಿಲಿ. ಸೊ ಫುಲ್ ಚಳಿ ಆಗ್ತಾ ಇದೆ, -4 ಇದೆ ಡಿಗ್ರೀಸು. ಸಕ್ಕ ಚಳಿ ಆಗ್ತಾ ಇದೆ ನೋಡಿ. ವ್ಯೂ ಸಕ್ಕತ್ತಾಗಿದೆ, ನಂಗೆ ಫುಲ್ ಖುಷಿ ಆಗ್ತಾ ಇದೆ. ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ವ್ಯೂ ನೋಡಿದ್ರೆ. ಸಕ್ಕತ್ ಕೈ ಎಲ್ಲ ಫ್ರೀಸ್ ಆಗ್ತಾ ಇದೆ. ಆದ್ರೂ ನಾನು ಈ ಡ್ರೆಸ್ ಹಾಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಈ ಔಟ್ಫಿಟ್ ತಗೊಂಡು ಇದು ಹಾಕೊಂಡಿದೀನಿ. ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ. ಸೊ ನಾವೀಗ ಸೋಲಾಂಗ್ ವ್ಯಾಲಿ ಹೋಗ್ತಾ ಇದೀವಿ. ಸೊ ಅಲ್ಲಿ ಆಕ್ಟಿವಿಟೀಸ್ ಇರುತ್ತೆ. ಸೊ ನೋಡೋಣ ಏನೇನ್ ಆಕ್ಟಿವಿಟೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಫುಲ್ ವಿಡಿಯೋಸ್ ಮಾಡಬೇಕು, ಫುಲ್ ಆಕ್ಟಿವಿಟೀಸ್ ಎಲ್ಲ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನೇನ್ ಆಗ್ತೀವಿ ಅಂತ. ಓಕೆನಾ, ಬನ್ನಿ ಹೋಗೋಣ. ಓಕೆನಾ. ನಾವು ಬರೋಕ್ಕೂ 1 ಡೇ ಮುಂಚೆ ಸ್ನೋಫಾಲ್ ಆಗಿತ್ತು, ಫುಲ್ ಹಿಮಪಾತ ಎಲ್ಲ ಆಗಿತ್ತು. ಸೊ ಅಂದರೆ ಮನಾಲಿ ಕೆಳಗಡೆ ಸಿಟಿವರೆಗೂ ಸ್ನೋಫಾಲ್ ಆಗಿತ್ತು. ಇಲ್ಲೆಲ್ಲ ಇನ್ನು ಸ್ನೋ ನೋಡಿ ಸ್ವಲ್ಪ ಇದೆ. ಇಲ್ಲಿ ಏನಂದರೆ ಫುಲ್ ಟ್ರಾಫಿಕ್ ಆಗಿದೆ. ನಾವು ಸೋಲಾಂಗ್ ವ್ಯಾಲಿ ಹೋಗೋದಕ್ಕೆ ಏನು ಮಾಡೋದು ಅಂತ ಅರ್ಥ ಆಗಲಿಲ್ಲ. ಎಷ್ಟಂದರೆ ಏನಿಲ್ಲ ಅಂದರೂ ಒಂದು 2 ಅವರ್ಸ್ವರೆಗೂ ಅಲ್ಲೇ ಕಾದಿದ್ದೀವಿ. ಏರ್ ಬ್ಯಾಂಡ್ ಅಲ್ಲ, ಕಿವಿ ಕ್ಲೋಸ್ ಆಗುತ್ತೆ ಆತರ ಅಷ್ಟೇ. ನೀಟಾಗಿ ಚೆನ್ನಾಗಿರುತ್ತೆ. ಇನ್ನೂ ಸಕ್ಕದಾಗ ಕುತ್ಕೊಳ್ಳುತ್ತೆ. ಶರ್ವಿ, ನೀನ್ ತಗೊಳಲ್ವಾ? ನೀನ್ ತಗೊಳಲ್ವಾ? ವ್ಯೂ ಚೆನ್ನಾಗಿದ್ಯಾ? ಸೊ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ, ಅದಕ್ಕೆ ಇಲ್ಲೇ ಇದ್ವಿ. ಇವ್ ನೋಡಿ ಡ್ರೈವರ್ ಜೊತೆ. ಇವರು ನಮ್ಮ ಡ್ರೈವರ್ ಗೋಲು ಶರ್ಮಾ. ಹಾಯ್. ಕನ್ನಡ ಮೈ ಬಾತ್ ಕರೋನಾ. ನಮಸ್ಕಾರ. ನಮಸ್ಕಾರ. ಊಟ ಆಯ್ತಾ ಬೋಲೋ. ಊಟ ಆಯ್ತಾ? ಊಟ ಆಯ್ತಾ क्या बोलते हैं उसको? ऊटा आइता मतलब क्या है? आप बताओ ना. आप बताओगे? खाना खाया? अच्छा. ओ आप क्या व्लॉग बना रहे हो कि वीडियो बना रहे हो? व्लॉग. ओह अच्छा. हाँ. ठीक है. So guys देख सकते हैं आप, हम सबको घुमा रहे हैं. आप घुमा रहे हो? Anyone interested coming in Himachal? So contact me. कांटेक्ट गोलू शर्मा जी. हाँ ओके. ट्रैफिक कब निकलता है? निकला? बन्नी बन्नी. हाँ बन्नी बन्नी. ಒಳಗಡೆ ಬನ್ನಿ. बन्नी. ವೇಟ್ ಮಾಡಿ ಸಾಕಾಯಿತು. ಸೊ ಅಲ್ಲಿಂದ ಸೋಲಾಂಗ್ ವ್ಯಾಲಿ ಹೋಗೋದು ಬೇಡ ಇವತ್ತು. ಇಲ್ಲಿ ಅಂದರೆ ಮನಾಲಿ ಸಿಟಿನಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಕವರ್ ಮಾಡೋಣ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ. ರೋಡ್ ವೆಹಿಕಲ್ ತಿರುಗಿಸ್ಕೊಂಡು ನಾವೀಗ ವಶಿಷ್ಠ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಹಾಟ್ ಸ್ಪ್ರಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಎಷ್ಟು ಚಿಕ್ಕ ರೋಡ್ ಇದೆ ಅಂದರೆ, ಎಷ್ಟು ಚಿಕ್ಕ ರೋಡು, ಇಷ್ಟು ದೊಡ್ಡ ಟಿ 17 ಸೀಟರ್ದು. ಎಷ್ಟು ಚೆಂದ ಓಡಿಸಿದ್ರು ಅಂದರೆ ಡ್ರೈವರ್ ಮಾತ್ರ. ಆ್ಯಂಡ್ ನೋಡಿ ವ್ಯೂಸ್ ಎಲ್ಲ ಸಖತ್ತಾಗಿತ್ತು. ಸ್ನೋಫಾಲ್ ಆಗಿದ್ದರಿಂದ ಇನ್ನು ಸ್ನೋ ಎಷ್ಟೊಂದು ನಮಗೆ ನೋಡೋಕ್ಕೆ ಸಿಕ್ತು. ತುಂಬ ಖುಷಿಯಾಯಿತು. ಸ್ನೋಫಾಲ್ ನೋಡೋಕ್ಕಾಗಲಿಲ್ಲ, ಆದ್ರೂ ಇಷ್ಟೆಲ್ಲ ವ್ಯೂ ನೋಡಿದ್ದು ಖುಷಿಯಾಯಿತು. ವಶಿಷ್ಠ ಟೆಂಪಲ್ ಬಂದಿದ್ದೀವಿ ನಾವು ಇವಾಗ. ಹೋಗ್ಬೇಕು, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಓಕೆನಾ. ಬನ್ನಿ ಇಲ್ಲಿ ನಾವು ವಶಿಷ್ಠ ಟೆಂಪಲ್ ಒಳಗಡೆ ಹೋಗೋಣ. ಈ ಟೆಂಪಲ್ ಬಂದು 4000 ಇಯರ್ಸ್ ಓಲ್ಡ್ ಅಂತೆ. ಮನಾಲಿಲೀರೋ ಒಂದು ಟೆಂಪಲ್ ಇದು, ವಶಿಷ್ಠ ಟೆಂಪಲ್. ಈ ವಶಿಷ್ಠ ಗುರುಗಳು ಅಂದರೆ ಗುರು ವಶಿಷ್ಠ ಯಾರು ಅಂತ ಅಂದರೆ ರಾಮಾಯಣದಲ್ಲಿ ಬರೋ ರಾಮ ಇದ್ದಾರಲ್ಲ, ಮತ್ತು ಅವ್ರ ಬ್ರದರ್ಸಿನ ಗುರುಗಳು ಇವರು. ಮತ್ತು ಇವರು ಸಪ್ತಋಷಿಗಳಲ್ಲಿ ಒಬ್ಬರು ಅಂತ ಹೇಳ್ತಾರೆ. ಸೊ ಇವ್ರದ್ದು ಪಿಲಿಗ್ರಿಮೇಜ್ ಇದೆ ಇಲ್ಲಿ ಈ ಟೆಂಪಲಲ್ಲಿ. ತುಂಬ ಚೆನ್ನಾಗಿತ್ತು. ವುಡ್ ಕಾರ್ವಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ರು. ಟೆಂಪಲು 4000 ಇಯರ್ ಓಲ್ಡ್ ಟೆಂಪಲ್ ಅಂದರೆ ಹೆಂಗಿರುತ್ತೆ ಅಲ್ಲ, ಸಕ್ಕದಾಗಿರುತ್ತೆ. ಸೊ ಇಲ್ಲಿ ಸ್ನೋಫಾಲ್ ಆಗಿದ್ದರಿಂದ ಸ್ನೋ ಎಲ್ಲ ಇನ್ನೂ ಹಾಗೆ ಬಿದ್ದಿತ್ತು ಟೆಂಪಲಲ್ಲಿ. ಇನ್ನು ಸ್ವಲ್ಪ ಆಲ್ರೆಡಿ ಫುಲ್ ಇದಾಗಿದೆ, ಕರ್ಗೋಗಿದೆ, ಆದ್ರೂ ಇನ್ನೊಂದು ಸ್ವಲ್ಪ ಇತ್ತು. ಇಲ್ಲಿ ಬರೀ ನೆಲದ ಮೇಲೆ ಮಾತ್ರ ಅಂದರೆ ಬರೀ ನೆಲ ಅಲ್ಲ, ಬರೀ ಕಾಲ ಮೇಲೆ ಹೋದರೆ ಅಂತೂ ಫುಲ್
ಏನಂದರೆ ಕೆಂಡದ ಮೇಲೆ ನಡೆದಂಗೆ ಆಗುತ್ತೆ ಇಲ್ಲಿ. ಸಖತ್ತು ಟೆಂಪಲ್ ಸಕ್ಕತ್ತಾಗಿತ್ತು ಒಳಗೆ. ಟೆಂಪಲಿಂದ ಆಚೆ ಬಂದ್ವಿ. ಹಂಗೆ ಬರ್ತಾ ಇರುವಾಗ ಇಲ್ಲಿ ಇದನ್ನ ನೋಡಿದೆ. ಅಂದರೆ ಇವರು ಓಲ್ಡ್ ಲೇಡೀಸ್ ಮನಾಲಿ ಅವರು ಕೈಯಲ್ಲಿ ಸೀವ್ ಮಾಡ್ತಿದ್ದಾರೆ. ಕೈಯಲ್ಲಿ ನೇಯೋದು ಅಂತಾರಲ್ಲ ಅದು ಇದು. ಎಲ್ಲ ಥರದ ಸಾಕ್ಸ್ ಆಗಲಿ ಬ್ಯಾಂಡ್ಸ್ ಆಗಲಿ ಎಲ್ಲ ಸಕ್ಕದಾಗಿತ್ತು. ನೆಕ್ಸ್ಟ್ ನಾನೇನು ಮಾಡಿದೆ ಅಂದರೆ ಇದೊಂದು ಅಂಗಡಿ ನೋಡಿದೆ. ಏನಂತ ಅಂದರೆ ಪೇಂಟಿಂಗ್ ಅವರೇ ಮಾಡಿಟ್ಟಿರ್ತಾರೆ. ಸ್ನೋದಾಗಲಿ ನೇಚರ್ದು ಎಲ್ಲ ಸಕ್ಕದಾಗಿ ಮಾಡಿದರು ಪೇಂಟಿಂಗು. ಸೊ ನಾನು ಒಂದು ಮೆಮರೀಸ್ಗೋಸ್ಕರ ಮನಾಲಿ ಮೆಮರೀಸ್ಗೋಸ್ಕರ ಇಲ್ಲಿ ಹೇಳ್ಬಿಟ್ಟು ನಾನು ನನ್ನ ನೇಮಲ್ಲಿ ಸ್ವೀಟ್ ಮೆಮರೀಸ್ ಅಂತ ಅಂದ್ಬಿಟ್ಟು ಒಂದು ತೊಗೊಂಬಂದಿದ್ದೀನಿ. ಆ ಫೋಟೋನ ನಿಮಗೆ ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಆ ಫೋಟೋನ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಗೊತ್ತಲ್ಲ ನಾವು ಹೆಂಗಸರು ಶಾಪಿಂಗ್ ಅಂದರೆ ಮುಂದೆ ಹೋಗ್ತೀವ ಚಾನ್ಸೇ ಇಲ್ಲ. ಇಲ್ಲಿ ಸಕ್ಕದಾಗಿರೋ ಇಯರಿಂಗ್ಸ್ ಎಲ್ಲ ಇತ್ತು ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ. ಸೊ ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಹಾಗೆ ಬರ್ತಾ ಎಷ್ಟೊಂದು ಶಾಪ್ಸ್ ಎಲ್ಲ ಸಿಕ್ತು. ನಮ್ಗೆ ಇಷ್ಟ ಆಗಿದ್ದು ತೊಗೊಂಡು ಶಾಪಿಂಗ್ ಮಾಡ್ಕೊತ ಕೆಳಗೆ ಇಳ್ಕೊಂಡು ಬಂದ್ವಿ. ನಮ್ಮ ಮಮ್ಮಿ ಇಲ್ಲಿ ಇದನ್ನು ತಗೋ ಅದನ್ನು ತಗೋ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಯಾವುದಾದ್ರೂ ಯೂನಿಕ್ ಆಗಿರೋದು ಇಷ್ಟ ಆಯಿತು ಅಷ್ಟೇ. ಟೆಂಪಲಿಂದ ಇಳಿದು ಒಂದು 2 ಕಿಲೋಮೀಟರ್ಸ್ ಮೇನ್ ರೋಡಿಗೆ ಬಂದರೆ ನೋಡಿ ಮಧ್ಯಾಹ್ನ 1 o'clock ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದರೆ ಇವರೆಲ್ಲ ಸೋಲಾಂಗ್ ವ್ಯಾಲಿ ಹೋಗ್ತಿರೋರೆ. ಸೊ ಇವ್ರು ಯಾರು ರೀಚ್ ಆಗೋಕ್ಕೆ ಸಾಧ್ಯನೇ ಇದ್ದಿರಲ್ಲ. ಇವತ್ತು ನ್ಯೂ ಇಯರ್ ಇರೋದ್ರಿಂದ ಬರೋ ಜನ ಎಲ್ಲ ಇಲ್ಲೇ ಇದ್ದಾರೆ ಅನಿಸುತ್ತೆ. ನೆಕ್ಸ್ಟ್ ನಾವು ವಶಿಷ್ಠ ಟೆಂಪಲಿಂದ ಹಡಿಂಬಾ ಟೆಂಪಲ್ ರೀಚ್ ಆಗ್ತಾ ಇದ್ದೀವಿ. ಸೊ ಗೊತ್ತಲ್ಲ ನಿಮಗೆ ಹಡಿಂಬಾ ಯಾರು ಅಂತ, ವೈಫ್ ಆಫ್ ಭೀಮಾ ಇನ್ ಮಹಾಭಾರತ್. ನಮ್ಮ ಗೋಲು ಶರ್ಮಾ ಅವರು ಏನು ಡ್ರೈವ್ ಮಾಡ್ತಾರ್ರಿ ಅಪ್ಪ ದೇವ್ರೆ. ಎಷ್ಟು ಚಿಕ್ಕ ರೋಡ್ ಇದ್ರು, ಎಷ್ಟು ಅಪ್ಪಿದ್ರು, ಎಂಥ ರೋಡೇ ಇದ್ದರು ಸಕ್ಕತ್ತಾಗಿ ಡ್ರೈವಿಂಗ್ ಮಾಡ್ತಾರೆ. ಒಂಚೂರು ಯಾವುದೇ ವೆಹಿಕಲ್ಗೂ ತಾಗದೇ ಇರೋ ಹಾಗೆ ಹೆಂಗಿದ್ರು ಸಕ್ಕದಾಗಿ ಡ್ರೈವ್ ಮಾಡಿದ್ರು ಇವ್ರು ಮಾತ್ರ. ನಾವು ಇಡೀ ಟ್ರಿಪ್ಪಲ್ಲಿ ಇವ್ರನ್ನ ಮಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸೇಫಾಗಿ ಕರ್ಕೊಂಡೋಗಿ ಬಂದರು. ಎಷ್ಟೆಷ್ಟು ಚಿಕ್ಕ ರೋಡಲ್ಲಿ ಗೊತ್ತಾ. ಇದೇ ನಾನು ಹೇಳಿದ್ದ ಹಡಿಂಬಾ ಟೆಂಪಲ್. ಇದು ಬಂದ್ಬಿಟ್ಟು ಮಹಾರಾಜ ಬಹದ್ದೂರ್ ಸಿಂಗ್ ಅಂತ ಅನ್ನೋರು 1553ನಲ್ಲಿ ಬಿಲ್ಟ್ ಮಾಡಿದಂತೆ ಈ ಟೆಂಪಲ್ನ. ಸೊ ಏನಂದರೆ 2 days 1 day ಬ್ಯಾಕ್ ಸ್ನೋಫಾಲ್ ಆಗಿದ್ದರಿಂದ ನಾನು ಆಗಲೇ ಹೇಳ್ದಂಗೆ ಇನ್ನೂ ಸ್ನೋ ಚೂರು ಅಲ್ಲಿದೆ. ಅದೇ ನೀವು ಸ್ನೋಫಾಲ್ ಆಗಿದ್ದ ದಿನ ನೋಡಿದರೆ ಮಾತ್ರ ಈ ವ್ಯೂ ಸಕ್ಕದಾಗಿ ಕಾಣ್ತಿತ್ತು. ಸಕ್ಕದಾಗಿದೆ. ನಿಮಗೆ ವಿಡಿಯೋ ಸಿಕ್ಕಿದ್ರೆ ಗೂಗಲಲ್ಲಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸಕ್ಕದಾಗಿ ಕಾಣುತ್ತೆ. ಹಾಯ್ ಅಂಕಲ್, ಗುಡ್, ನೈಸ್. ಹಿಯರ್ ಈಸ್ ಅನದರ್. ಮಮ್ಮಿ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ನಾನು ಹಾಕ್ಕೊಬೇಕು. ಇನ್ನು ನಮ್ಮ ಆಂಟಿ ಎಲ್ಲ ಹಾಕ್ಕೊತಾ ಇದ್ದಾರೆ. ಹಾಕ್ಕೋಬೇಕು ಅವರೆಲ್ಲ. ನೆಕ್ಸ್ಟ್ ನಾನಿಲ್ಲಿ ಪಹಾರಿ ಡ್ರೆಸ್, ಇದು ಟ್ರೆಡಿಷ್ನಲ್ ಡ್ರೆಸ್ ಆಫ್ ಹಿಮಾಚಲ್ ಪ್ರದೇಶ್ ಅಂತ ಹೇಳ್ಬೋದು. ನಾನು ಇದನ್ನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ವೀಡಿಯೋಸು ಫೋಟೋಸ್ ಎಲ್ಲ ಸಕ್ಕದಾಗಿ ಬಂದಿದೆ. ಡ್ರೆಸ್ ಸಕ್ಕದಾಗಿ ಕಾಣ್ತಾ ಇತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ನನಗೇನೆ ಇಷ್ಟ ಆಗಿಬಿಡ್ತು. ಐ ಆಮ್ ಒಬ್ಸೆಸ್ಡ್ ವಿತ್ ದಿಸ್ ಡ್ರೆಸ್ ಅಂತ ಹೇಳ್ಬೋದು. ಫೋಟೋಸ್ ಎಲ್ಲ ಸಕ್ಕದಾಗಿ ಬಂದಿದೆ. ನಾನು ಸೈಡಲ್ಲಿ ಹಾಕ್ತೀನಿ ಹೇಗೆ ಬಂದಿದೆ ಫೋಟೋಸ್ ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಆಗಲಿ ನಮ್ಮ ಟೂರ್ ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲರೂ ಲೇಡೀಸ್ ಎಲ್ಲರೂ ಹಾಕ್ಕೊಂಡ್ರು ಇದೇ ಡ್ರೆಸ್ಸು. ನಾವೆಲ್ಲರೂ ಫೋಟೋಸ್ ತಕ್ಕೊಂಡ್ವಿ, ವಿಡಿಯೋಸ್ ಮಾಡ್ಕೊಂಡ್ವಿ. ಸಕ್ಕದಾಗಿತ್ತು ಡ್ರೆಸ್ ಮಾತ್ರ. ಇದನ್ನು ಪಹಾರಿ ಡ್ರೆಸ್ ಅಂತ ಹೇಳಿ ಕರೀತಾರೆ. ಅಂದರೆ ಟ್ರೆಡಿಷ್ನಲ್ ಡ್ರೆಸ್ ಆಫ್ ಹಿಮಾಚಲ್ ಪ್ರದೇಶ್ ಯಾವುದು ಅಂತ ಅಂದರೆ ಪಹಾರಿ ಡ್ರೆಸ್ ಅಂತ ಹೇಳ್ಬೋದು. ಫೋಟೋಸ್ ಎಲ್ಲ ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನನಗೇನೆ ಏನೋ ಒಂಥರ ಆ ಊರಿನ ಥರ ದವಳೆ ಅಂತ ಅಂದ್ಬಿಟ್ಟು ಅನಿಸ್ತು ಆ ಫೋಟೋಸ್ ಎಲ್ಲ ನೋಡಿದೆ. ಅಂದರೆ ಮೇಕೆ ಎಲ್ಲ ಚಿಕ್ಕ ಮರಿ ಇದೆ ಮೇಕೆ, ಅದನ್ನೆಲ್ಲ ಇಟ್ಕೊಂಡು ಫೋಟೋಸ್ ತಗೊಂಡೆ. ತುಂಬ ಖುಷಿ ಆಯಿತು. ವಿಡಿಯೋ ಮಾಡ್ತಿದ್ದೀರಾ? ವೆಯ್ಟ್ ಸ್ಮೈಲ್. ನೆಕ್ಸ್ಟ್ ಹಡಿಂಬಾ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಮಾಲ್ ರೋಡ್ ಇದೆ, ಮನಾಲಿದು ಮಾಲ್ ರೋಡ್. ನ್ಯೂ ಇಯರ್ ಇರೋದ್ರಿಂದ ಇನ್ನು 2 days ಏನೋ ಇತ್ತು, 1 day ಇತ್ತು ಅಂದ್ಕೊತೀನಿ ನ್ಯೂ ಇಯರ್ಗೆ. ಫುಲ್ ರಶ್ ಇತ್ತು.
ಒನ್ ಡೇ ಬ್ಯಾಕೆ ಇಷ್ಟು ರಶ್ ಇದೆ. ಇನ್ನು ನ್ಯೂ ಇಯರ್ ದಿನ ಫುಲ್ ರಶ್ ಇತ್ತು. ಅವತ್ತು ನೈಟ್ ಫುಲ್ ಇಲ್ಲಿ ಫುಲ್ ಪಾರ್ಟಿ ನಡೆದಿದೆ, ಡಿ ಜೆ ಎಲ್ಲ ಫುಲ್ ಪಾರ್ಟಿ ನಡೆದಿದೆ. ಎಷ್ಟು ಜನ ಇದ್ದರು ಅವರೆಲ್ಲ ಆಲ್ಮೋಸ್ಟ್ ಮಾಲ್ ರೋಡಲ್ಲೇ ಇದ್ದರು ಅನಿಸುತ್ತೆ. ನಾವಿಲ್ಲಿಂದ ಮಾಲ್ ರೋಡಲ್ಲಿ ಓಡಾಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒನ್ ವಿಹಾರ್ ಪಾರ್ಕ್ ಅಂತ ಇತ್ತು, ಅಲ್ಲಿಗೆ ಹೊರಟ್ವಿ. ಲೋ 50 ರೂಪಾಯಿ ದಂಡ ಮಾಡ್ಬೇಡ, ಆಡೋ ಸುಮ್ಮನೆ ಹೋಗಪ್ಪ. ನಮ್ಗೆ ಫ್ರೀ ತೆಗೆಯಕ್ಕೆ ಗೊತ್ತಲ್ಲ. ಅದು ಮೊಟ್ಟೆ ಮೂಳೆ ತಿಂದಿರೋದು, ಅದು ಸಪ್ಪೆ. ಮೊಟ್ಟೆ ಮೂಳೆ ತಿಂದಿರೋದಕ್ಕೆ ಇಲ್ಲ, ಜಿಪ್ ಸಿಗ್ತಾ ಇಲ್ಲ. ನೀನ್ ಕುಣಿತ ಖುಷಿ ಆಯ್ತಾಯ್ತು ಕಣ. ಆಯ್ತು ಅವನಿಗೆ ಬಿಡ, ಮುಗೀತು. ಮೊಟ್ಟೆ ತಿಂದಿರೋದು ಮುಗೀತು. ಪಪ್ಪು ಸಾರು ಮುದ್ದೆ ಹಂಗೆ ಸೈಡ್ ಕನ್ಸ್ಬಿಟ್ರೆ ಪಪ್ಪು ಚಿಕನ್ ಒಂದೇ ಜಂಪ ಮುಗಿದಾಗತ್ತ. ಟೆನ್ ನೋಡಿ ಒಳಗೆ ಬಿದ್ರೆ ನೀವು ಸೋತಂಗೆ. 2, 3, 4, 5. ಇಲ್ಲ ಏನು ಹನಿ ಎಗ್ತದ ನೋಡಿ. ಹನಿ 1, 4, 5, 6. ಹನಿ ನೋಡಿ ಸೂಪರ್. ನೋಡಿ ಹನಿ 11, 12, 13, 14, 15. ಹಂಗಾರೆ ಮುದ್ದೆ ರೈಸ್. ಸೊ ದಿಸ್ ಈಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ 5:30 or 6 ಏನೋ ಆಗಿದೆ ಅಂತ ಅಂದ್ಕೊತೀನಿ. ನಿನ್ನೆ ನಾವು ಸೋಲಾಂಗ್ ವ್ಯಾಲಿ ಹೋಗೋಕ್ಕಾಗಲಿಲ್ವಲ್ವ, ಯಾಕಂದರೆ 9 o'clockಗೆ ಎದ್ದು ಓಡೋಷ್ಟರಲ್ಲಿ ಫುಲ್ ಟ್ರಾಫಿಕ್ ಇತ್ತು. ಸೊ ಇವತ್ತು ನ್ಯೂ ಇಯರ್ ಹಿಂದಿನ ದಿನ ಸೋಲಾಂಗ್ ವ್ಯಾಲಿಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ರಾತ್ರಿನೇ ಪ್ಲ್ಯಾನ್ ಮಾಡಿಬಿಟ್ಟು ಮಾರ್ನಿಂಗ್ 5ಗೆ ಎದ್ದು 5:30 ಅಷ್ಟರಲ್ಲಿ ಹೊರಟ್ಬಿಟ್ವಿ. ಎಷ್ಟೊಂದು ಜನ ಅಂದರೆ ಒಂದು 3-4 ಮೆಂಬರ್ಸ್ ಬರಲಿಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಸ್ನೋ ಇರುತ್ತೆ, ತಿರ್ಗಾ ಟ್ರಾಫಿಕ್ ಆದರೆ ಏನು ಮಾಡೋದು, ನಮಗೆ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಆಂಟಿ ಅಂಕಲ್ ಮತ್ತು ನಮ್ಮ ಡ್ಯಾಡ್ ಕೂಡ ಬರಲಿಲ್ಲ ಸೋಲಾಂಗ್ ವ್ಯಾಲಿಗೆ. ನಾವು ಹೊರಟ್ವಿ ಒಂದು 5:30 ಹಾಗೆ. 5:30 ಹಂಗೂ ನೋಡಿದ್ರೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಅಷ್ಟು ಬೆಳಗ್ಗೆ ಆದ್ರೂ ಇನ್ನೂ ಟ್ರಾಫಿಕ್ ಇತ್ತು. ಸೊ ನಮಗೆಲ್ಲ ರೀಚ್ ಆಗ್ತೀವಾ ಇಲ್ವಾ, ಇವತ್ತು ಏನಾದರೂ ಸೋಲಾಂಗ್ ವ್ಯಾಲಿ ನೋಡೋಕೆ ಆಗೋದಿಲ್ವಾ ಅಂತ ಅಂದ್ಕೊಂಡೇ ಹೊರಟ್ವಿ. ಇಷ್ಟು ಟ್ರಾಫಿಕ್ ಇದ್ದಿದ್ದರಿಂದ ಸೋಲಾಂಗ್ ವ್ಯಾಲಿ ಅಷ್ಟೇ ನೋಡೋಕ್ಕಾಗಿದ್ದು, ಯಾಕಂದರೆ ಸ್ನೋಫಾಲ್ ಫುಲ್ ಬಿದ್ದಿದ್ದರಿಂದ ಕೊಕ್ಸಾರ್, ರೋಟಾಂಗ್ ಪಾಸ್ ಅದಕ್ಕೆಲ್ಲ ಹೋಗಲಿಕ್ಕೆ ಆಗಲಿಲ್ಲ. ಸೊ ಬೆಳಕಾಗ್ತಾ ಬರ್ತಿದೆ, ಸ್ನೋ ಕೂಡ ಸಕ್ಕದಾಗಿ ಕಾಣ್ತಿದೆ. ಆ ಮೌಂಟೇನ್ಸ್ ಮೇಲೆಲ್ಲ ಸ್ನೋ ಸಕ್ಕದಾಗಿತ್ತು. ಮೇನ್ ಇನ್ನೊಂದು ಏನು ಬೇಜಾರಾಯಿತು ಅಂತ ಅಂದರೆ ಅಟಲ್ ಟನಲ್ವರೆಗೂ ನಮ್ಮ ಟಿನ ಬಿಡ್ತಾ ಇರಲಿಲ್ಲ. ಆ್ಯಂಡ್ 4x4 ಕಾರ್ ತೊಗೊಂಡೋಗೋಣ ಅಂದರೆ ಫುಲ್ ಟ್ರಾಫಿಕ್ಕು ಆಗೋದೇ ಇಲ್ಲ ತೊಗೊಂಡೋಗ್ಲಿಕ್ಕೆ. ಸೊ ಇಲ್ಲಿ ನೋಡಿ ನಾವು ಏನಂದರೆ ಎಷ್ಟು ಟ್ರಾಫಿಕ್ ಆಗಿತ್ತು ಅಂತ ಅಂದರೆ ಟಿಯಿಂದ ಎಳ್ಬಿಟ್ಟು ನಾವು ನಡ್ಕೊಂಡು ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೋದಲ್ಲಿ ಆಡೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಡ್ರೆಸ್ಸಸ್ಸು ಬೂಟ್ಸ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಾನು ಅವತ್ತು ಶಿಮ್ಲಾದಿಂದ ಬರುವಾಗ ತೋರಿಸಿದಾಗೆ ಇದು ಬೀಸ್ ರಿವರ್, ಯಾವುದು ಶಿಮ್ಲಾ ಏನದು ಮಂಡಿಯಿಂದ ಈ ಬೀಸ್ ರಿವರ್ ಫ್ಲೋ ಆಗ್ತಾ ಮನಾಲಿ ಆ ಕಡೆ ಎಲ್ಲ ಬರುತ್ತೆ. ಅಂದರೆ ಮನಾಲಿ ಕಡೆಯಿಂದ ಶಿಮ್ಲಾ ಮಂಡಿ ಆ ಕಡೆ ಹೋಗೋದು ರಿವರ್ ಫ್ಲೋ ಆಗಿ. ನಾವು ಡ್ರೆಸ್ ಎಲ್ಲ ಹಾಕ್ಕೊಂಡು ನಡ್ಕೊಂಡು ಹೋದ್ವಿ. ಅಷ್ಟು ಟ್ರಾಫಿಕ್ ಇದ್ದರೂ ಕೊನೆಗೆ ನಾವೆಲ್ಲಿ ಜಿಪ್ಲೈನ್ ಆಡಬೇಕಿತ್ತು ಆ ಪಾಯಿಂಟ್ ರೀಚ್ ಆದ್ವಿ, ನಡ್ಕೊಂಡೇ ಬಂದು. ಅಲ್ಲೂ ಸಖತ್ ಜನ ಇದ್ದರು, ಕೊನೆಗೂ ಜಿಪ್ಲೈನ್ ಆಡಿದ್ವಿ. ಸೊ ನಾನು ಇದಕ್ಕಿಂತ ದೂರ ಇರೋ ಜಿಪ್ಲೈನ್ ಎಲ್ಲ ಆಡಿದ್ದೀನಿ, ನನಗೇನು ಭಯ ಅನಿಸಲಿಲ್ಲ. ಹೆಂಗಿತ್ತು?
ಸಕ್ಕದಾಗಿತ್ತು. ಜಿಪ್ ಲೈನ್ ಭಯ ಆಯ್ತಾ? ಇಲ್ಲ, ಹೋಗ್ಲಿಲ್ವಾ ಮತ್ತೆ ಕಿರ್ಚ್ದೆ? ಸುಮ್ಮನೆ ಜೋಶಿಗೆ. ನೀ ಹೇಳಿದ್ ಕಿಚ್ಚು ಅಂತ ಫಸ್ಟ್ ಹಿಂಗ್ ಹಿಡ್ಕೊಂಡ್ಬಿಟ್ಟು ಅಣ್ಣ ಭಯ ಭಯ ಆಯ್ತಾಯ್ತು ಭಯ ಅಂತ ಹನಿ ಹೇಗಿತ್ತು ಹನಿ? ಚೆನ್ನಾಗಿತ್ತು. ಹೌ ಡು ಯು ಫೀಲ್? ನೈಸ್. ನೈಸ್. ನೋಡಿ ಏನು ಹೇಳಿ. ಮನಾಲಿ ಎಲ್ರು ವಿಸಿಟ್ ಮಾಡ್ಲೇಬೇಕು. ಇಂಡಿಯಾದಲ್ಲಿ ಇದ್ಮೇಲೆ ಜನ್ನತ್ ಅಲ್ಲ. ಕಾಶ್ಮೀರಿ ಅಂಡ್ ಮನಾಲಿ. ಅಂಕಲ್ ಮ್ಯಾಗಿ ಹಿಡ್ಕೋ ಕೈಯಲ್ಲಿ ಮನಾಲಿಗೆ ಬಂದ್ಮೇಲೆ ಎಲ್ರು ಮ್ಯಾಗಿ ತಿನ್ಲೇಬೇಕು. ಮ್ಯಾಗಿ ಇಷ್ಟ ಇಲ್ಲದೆ ಇರೋರು ಮ್ಯಾಗಿ ತಿನ್ಲೇಬೇಕು. ನಾವೆಲ್ಲ ಎಗ್ ಮ್ಯಾಗಿ ತಿಂತೀವಿ. ಅವರೆಲ್ಲ ವೆಜ್ ತಂದಿದ್ದಾರೆ. ಕೋಲ್ಡ್ ವೆದರ್ಗೂ ಮ್ಯಾಗಿ ಸೊ ಮ್ಯಾಗಿ ತಿಂದ್ಬಿಟ್ಟು ಇನ್ನು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ, ಯಾಕಂದರೆ ನಮ್ಮ ಟಿ ಟಿ ಮುಂದೆ ರೀಚ್ ಆಗಿಬಿಟ್ಟಿತ್ತು. ಸೊ ಸ್ಲೋ ಆಗಿ ಸ್ವಲ್ಪನೇ ರೀಚ್ ಆಗ್ತಾ ನಾವು ಸೋಲಾಂಗ್ ವ್ಯಾಲಿ ತಲುಪಿದ್ವಿ. ಏನಾಯಿತು ಅಂತಂದರೆ ನಮ್ಮ ಮಮ್ಮಿಗೆ ಸ್ವಲ್ಪ ನಡೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಟಿ ಟಿಲೇ ಉಳ್ಕೊಂಡ್ರು ಅಂದ್ಬಿಟ್ಟು ನಾನು ಕೂಡ ಟಿ ಟಿನಲ್ಲೇ ಉಳ್ಕೊಂಡ್ಬಿಟ್ಟೆ. ಅವರೆಲ್ಲ ನಡ್ಕೊಂಡು ಸೋಲಾಂಗ್ ವ್ಯಾಲಿ ರೀಚ್ ಆಗಿಬಿಟ್ರು. ಸೊ ಆಮೇಲೆ ಅವ್ರು ಫೋನ್ ಮಾಡಿದ್ರು ನಮಗೆ, ಇಲ್ಲ ಇಲ್ಲಿ ಸಕ್ಕದಾಗಿದೆ, ಬರಲೇಬೇಕು, ನೀವು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಅಲ್ಲಿಗಿಂತ ಇಲ್ಲಿ ಸಕ್ಕದಾಗಿದೆ, ಬನ್ನಿ ಹೇಳ್ಬಿಟ್ಟು ಕರೆದ್ರು. ನಾವು ಅದಕ್ಕೆ ಏನು ಮಾಡಿದ್ವಿ ಅಂತ ಅಂದರೆ ಈ ATV ಬೈಕ್ ಏನಿದೆ ಅದನ್ನು ಬುಕ್ ಮಾಡಿಕೊಂಡು, ಅಂದರೆ ಅಮೌಂಟ್ ಪೇ ಮಾಡಿ ಇಲ್ಲಿಂದ ಹೊರಟ್ವಿ. ರೈಡ್ ಏನು ಮಸ್ತ್ ಇತ್ತು ಅಂದರೆ ಸಖತ್ತಾಗಿತ್ತು. ಅಂದರೆ ಅವರು ರೋಡಲ್ಲಿ ಕರ್ಕೊಂಡು ಹೋಗಲಿಲ್ಲ, ಸ್ನೋಫಾಲ್ ಎಲ್ಲ ಆಗಿತ್ತಲ್ಲ, ಅದು ಯಾವುದೋ ಗಲ್ಲಿ ರೋಡ್ ಥರ ಎಲ್ಲ ಇತ್ತು, ಆ ರೋಡಲ್ಲಿ ಕರ್ಕೊಂಡೋದ್ರು. ಏನಾಯಿತು ಗುರು, ಮಸ್ತಿತ್ತು ಮಾತ್ರ ರೈಡು, ಸಖತ್ತಾಗಿತ್ತು. ಹೆಂಗೆಂಗೋ ಇತ್ತು ರೋಡು, ಅದರಲ್ಲಿ ಕಾರ್ಗಳೆಲ್ಲ ಅಡ್ಡ ಬರ್ತಿತ್ತು. ದೇವ್ರೆ, ನನಗಂತೂ ಫುಲ್ ಇದು ಮಾತ್ರ ಪೈಸಾ ವಸೂಲ್ ಅನ್ಕೊಬೋದು, ಹಂಗೆ ಹೇಳ್ಬೋದು. ಸಕ್ಕತ್ತಾಗಿತ್ತು ರೈಡು. ಆ ಕಡೆಯಿಂದ ಏನು ಅಂದ್ಕೊಂಡ್ವಿ ಅಂತಂದರೆ ಕುದುರೆನಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಈ ಕಡೆಯಿಂದ ಅದಕ್ಕೆ ATV ಬೈಕಲ್ಲಿ ಮಮ್ಮಿನ ಕರ್ಕೊಂಡು ನಾನು ಸೋಲಾಂಗ್ ವ್ಯಾಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ನೋಡಿ ಕುದುರೆಗಳ ಮೇಲೂ ಎಷ್ಟೊಂದು ಜನ ಬರ್ತಾಯಿದ್ರು, ನಡ್ಕೊಂಡು ಬರಲಿಕ್ಕಾಗಲ್ಲ ಹೇಳ್ಬಿಟ್ಟು. ಅಷ್ಟು ಟ್ರಾಫಿಕ್ ಆಗಿತ್ತು ಸೋಲಾಂಗ್ ವ್ಯಾಲಿ ಹೋಗೋ ರೋಡಲ್ಲಿ. ನನಗೆ ಏನಂದರೆ ಇಡೀ ಇಂಡಿಯಾದಲ್ಲಿರೋ ಅರ್ಧ ಜನ ಎಲ್ಲ ಮನಾಲಿಲೇ ಅವರೇ ಅನಿಸ್ತು ಗುರು. ಅಷ್ಟು ಜನ ಇದ್ರು ಗೊತ್ತಾ. ನನಗಂತೂ ಫಸ್ಟೇ ಕ್ರೌಡ್ ಅಂದರೆ ಆಗಲ್ಲ, ಏನೋ ಒಂಥರ, ನನ್ನ ಕ್ರೌಡ್ ಅಂದರೆ ಇಷ್ಟ ಆಗಲ್ಲ, ಸೈಲೆಂಟಾಗಿರಬೇಕು. ನೋಡಿದ್ರೆ ಎಷ್ಟು ಜನ ಇದ್ದರು ಅಂತ ಅಂದರೆ, ಸೊ ಅದಕ್ಕೆ ನಾನು ಇನ್ನೊಂದು ಸತಿ ಬರಲೇಬೇಕು ಮನಾಲಿಗೆ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಯಾವಾಗ ಕ್ರೌಡ್ ಇರಲ್ಲ, ರಶ್ ಇರಲ್ಲ, ಆವಾಗ ನಾನು ಬಂದು ಎಲ್ಲ ಸ್ನೋಫಾಲಿಂದ ಹಿಡ್ದು ಎಲ್ಲ ಈ ಕೊಕ್ಸಾರ್, ಅಟಲ್ ಟನಲ್, ರಾಟಾಂಗ್ ಪಾಸ್ ಅಲ್ಲಿಗೆಲ್ಲ ಹೋಗಲೇಬೇಕು ಅಂತ ಅಂದ್ಕೊಂಡು ನಾನು ವಾಪಸ್ ಬಂದೆ. ಆದ್ರೂ ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಸಕ್ಕತ್ತಾಗಿತ್ತು ವ್ಯೂಸ್ ಎಲ್ಲ. ಇಲ್ಲಿ ನಾನು ಸ್ಕೀಯಿಂಗ್ ಆಡ್ತಾಯಿದ್ದೀನಿ, ಫಸ್ಟ್ ಟೈಮ್ ಸ್ಕೀಯಿಂಗ್ ಟ್ರೈ ಮಾಡಿದ್ದು. ಮಜಾ ಇತ್ತು ಆಡೋದಕ್ಕೆ, ಬಟ್ ಬೀಳ್ತೀವಿ ಅಂತ ಭಯ ಆಗ್ತಾಯಿತ್ತು. ನಾನು ಮಮ್ಮಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆಡಿ ಮುಗಿಸ್ಬಿಟ್ಟಿದ್ರು, ನಾವು ಬರಲಿ ಅಂತ ಕಾಯ್ತಾಯಿದ್ರು. ಸೊ ಅದಕ್ಕೆ ನಾನು ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಒಂದು 2 ರೌಂಡ್ಸ್ ಅಷ್ಟೇ ಆಡಿದ್ದು, ಅವರೆಲ್ಲ ಬಿದ್ದೋದ್ರಂತೆ ಜಾಸ್ತಿ ಟೈಮು. ಸೊ ನಾನು ಅದಕ್ಕೆ ಒಂದು 5 ರೌಂಡ್ಸ್ವರೆಗೂ ಆಡಿದೆ. ಮಜಾ ಇತ್ತು, ಯಾಕಂದರೆ ಅವ್ರು ಹೇಳ್ಕೊಟ್ರು. ಬಟ್ ಕಾಲು ಶೂಸ್ ಎಲ್ಲ ಇದೆಯಲ್ಲ ಅದೆಲ್ಲ ಭಾರ ಇತ್ತು. ಈ ಚಾಂಪಿಯನ್ಸ್ಗಳೆಲ್ಲ ಅದು ಹೆಂಗೆ ಕಲ್ತ್ರು ಗುರು ಅಂತಲೇ ಗೊತ್ತಿಲ್ಲ, ಸಖತ್ತಾಗಿತ್ತು. यहाँ माथि
ನನ್ನ ತಮ್ಮ ಅಂತೂ ನಾನು ಯಾವಾಗ ಬೀಳ್ತೀನೋ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟೆ ಇಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾನೆ. ಕೊನೆಗೂ ಅವನ ಆಸೆನ ಯಾಕೆ ಇಲ್ಲ ಅಂತ ಅನ್ಬೇಕು ಅಂತ ಅಂದ್ಬಿಟ್ಟು ದೇವರು ಅಸ್ತು ಅಂದ್ಬಿಟ್ಟ ಅಂತ ಅನಿಸುತ್ತೆ. ನಾನು ಬಿದ್ದೆ ಕೆಳಗಡೆ ಒಂದ್ಸಲ, ಅದನ್ನು ಕ್ಯಾಪ್ಚರ್ ಮಾಡಿದ್ದಾನೆ ನೋಡಿ. ಸರಿಯಾಗಿ ಬಿದ್ದೀನಿ ಮಾತ್ರ. ಫುಲ್ ಖುಷಿ ನನ್ನ ತಮ್ಮನಿಗೆ. ನನಗೆ ನಗು ತಡಿಯೋಕ್ಕಾಗಲಿಲ್ಲ. ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹಿಡ್ಕೊಂಡು ಇಲ್ಲಿ ನೋಡಿ ಸ್ನೋ ಫೈಟಿಂಗ್ ಸ್ಟಾರ್ಟ್ ಆಯಿತು. ಒಬ್ರಿಗೊಬ್ರು ಫುಲ್ಲು ಸ್ನೋ ಎಲ್ಲ ಎಸ್ತಾಡ್ಕೊಂಡು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆಲ್ಲ ಅಂಕಲ್ ಫುಲ್ ಜೋರು ಮಕ್ಕಳಿಗೆಲ್ಲ ಓಡಿದ್ರು. ಫುಲ್ ಏನು ಫೈಟಿಂಗ್ ನಡೆಯುತ್ತೆ ಗೊತ್ತಾ, ಆ ರೇಂಜಿಗೆ ಆಡಿದ್ರು ಗುರು ಎಲ್ಲರೂ. ಸೊ ಇಷ್ಟೆಲ್ಲ ಆಟ ಆಡಿಕೊಂಡು ಸೋಲಾಂಗ್ ವ್ಯಾಲಿಯಿಂದ ನಾವು ಹೊರಟ್ವಿ. ಸಂಜೆ ರೂಮ್ ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಲೇಟೇ ಆಗೋಗಿತ್ತು ಅನಿಸುತ್ತೆ, 7 ಆಗೋಗಿತ್ತು. ಯಾಕಂದರೆ ಹೋಗುವಾಗ ಎಷ್ಟು ಟ್ರಾಫಿಕ್ ಇತ್ತು, ಬರುವಾಗೂ ಅಷ್ಟೇ ಟ್ರಾಫಿಕ್ ಇತ್ತು. ಸೊ ಇವತ್ತು ನೈಟ್ ನ್ಯೂ ಇಯರ್ ಇದ್ದಿದ್ದರಿಂದ ಸ್ವಲ್ಪ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಆವಾಗ. ಮೋಮೋಸ್ಗೆ ಪಪ್ಪ ಸಿದ್ದು. ಅಂಕಲ್ Anyone Right. can interested eat momos ke papa. Please come in near Vaishnavi temple. ವಿಷ್ಣು ಟೆಂಪಲ್. ಫ್ರೈಡ್ಸ್ ಇದ್ದು ಮೋಮೋಸ್ಗೆ ಪಪ್ಪ ಅಂತೆ. मोमोज के पप्पा ಹೆಂಗಿದೆ ಅಂಕಲ್? ए बहुत अच्छा है. मोमोज के पप्ಪ ಸಿದ್ದು ತುಂಬಾ ಚೆನ್ನಾಗಿದೆ. ಎಲ್ಲ ಬನ್ನಿ, ವೈಷ್ಣವಿ ದೇವಿ ಪಕ್ಕ ಎದುರುಗಡೆ ಹೋಟ್ಲು, ತಿಂದು ಮಜಾ ಮಾಡಿ. व्यू तो बहुत अच्छा है. ನಮ್ಮ ಲಗೇಜ್ ಎಲ್ಲ ಶಿಫ್ಟ್ ಆಗ್ತಿದೆ, ಹೊರಡ್ಬೇಕು ಇನ್ನೇನು. Hi fam, so this is third day in Manali. ಅಂದ್ರೆ ಥರ್ಡ್ ಡೇ ಮುಗ್ದಿದೆ ಎಲ್ಲ ಪ್ಲೇಸಸ್ಸು. ಸ್ವಿಸು ಕೊಕ್ಸಾರ್ ಅದೆಲ್ಲ ಹೋಗೋಕ್ಕಾಗಲಿಲ್ಲ, ಸ್ನೋಫಾಲ್ ಆಗಿರೋದ್ರಿಂದ ಫುಲ್ ಸ್ನೋಫಾಲ್ ಇದೆ. ಸೊ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ಅನ್ಕೊಂಡಿದ್ದೀವಿ, ಅನ್ಕೊಂಡಿದ್ದೀವಿ. ಸೊ ಮನಾಲಿ ಮುಗ್ದಿದೆ. ಇವಾಗ ಮಾರ್ನಿಂಗ್ 9 ಆಗಿದೆ. ಇವಾಗ ಡಾಲೋಸಿ ಹೊರಡ್ತಾ ಇದೀವಿ. 12 hours ಜರ್ನಿ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಓಡಬೇಕು. ಅಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇಡನ್ ಪಿಂಕ್ ವ್ಲಾಗ್ಸ್. ಬಾಯ್.